ನಮಸ್ಕಾರ ಸ್ನೇಹಿತರೆ, ಪರಾಮೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ಎಂಟು ಗಂಟೆ ತನಕ ನೋಡಿ, ಯಾಕಂತಂದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರ ಧ್ವಜ, ವರ್ಲ್ಡ್ ಲಾರ್ಜೆಸ್ಟ್ ಖಾದಿ ನ್ಯಾಷನಲ್ ಫ್ಲಾಗ್ ಎಲ್ಲಿದೆ ಅಂತಂದರೆ ನೋಡೋದಾದರೆ ಇದು ನೋಡಿ, ಸ್ಥಳ ದೋರ್ಡೋ ಗ್ರೇಟ್ ರನ್ ಆಫ್ ಕಚ್ಚಲ್ಲಿದೆ. ಇದು ರಾಜ್ಯ ನೋಡೋದಾದರೆ ಗುಜರಾತ್ ರಾಜ್ಯದಲ್ಲಿ ಇದೆ. ಇನ್ನು ಪ್ರದರ್ಶನ ಯಾವಾಗ ಪ್ರದರ್ಶನ ಆಯಿತು ಅಂತಂದರೆ, ಪ್ರದರ್ಶನ ಜನವರಿ 26, 2026 77ನೇ ಗಣರಾಜ್ಯೋತ್ಸವ ಆಯೋಜನೆ ಮಾಡಿದವರು ಯಾರಪ್ಪ ಅಂತಂದರೆ, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIC MSME ಸಚಿವಾಲಯ ಅಡಿಯಲ್ಲಿ ಇದು ಆಯೋಜನೆ ಮಾಡಲಾಗುತ್ತೆ. ಇನ್ನು KVIC ಫುಲ್ ಫಾರ್ಮ್ ನೋಡೋದಾದರೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದು. ಇನ್ನು MSME ಫುಲ್ ಫಾರ್ಮ್ ನೋಡೋದಾದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್. ಗಾತ್ರ ನೋಡಿ, ಇವಾಗ ಉದ್ದ 225 ಅಡಿ 68.58 ಮೀಟರ್ ಆಗಿರುತ್ತೆ. ಇದು ಅಗಲ ನೋಡಿ 150 ಅಡಿ 45.72 ಮೀಟ್ರು. ತೂಕ ನೋಡಿ 1400 kg. ಒಟ್ಟು ವಿಸ್ತೀರ್ಣ 33,750 ಚದರ ಅಡಿ ಆಗಿರುತ್ತದೆ. ಅಶೋಕ ಚಕ್ರದ ವ್ಯಾಸ ನೋಡೋದಾದರೆ 30 ಅಡಿ ಆಗಿರುತ್ತೆ. ಇನ್ನು ತಯಾರಿಕೆ ನೋಡೋದಾದರೆ 4,500 ಮೀಟರ್ ಕೈಯಿಂದ ನೂಲಿದ ಮತ್ತು ಕೈಯಿಂದ ನೇಯ್ದ ಖಾದಿ ಬಟ್ಟೆ ಬಳಸಲಾಗಿದೆ. ಇದಕ್ಕೆ 70 ಖಾದಿ ಕುಶಲಕರ್ಮಿಗಳು ತಯಾರಿಸಿದ್ದಾರೆ. ಇನ್ನು 49 ದಿನಗಳು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಸುಮಾರು 3,500 ಮಾನವ ಗಂಟೆಗಳ ಶ್ರಮ ಬಳಸಲಾಗಿದೆ ಇದಕ್ಕೆ ತಯಾರಿಸೋದಕ್ಕೆ. ಮೊದಲ ಆವರಣ ಇದು ಎಲ್ಲಾಯ್ತಪ್ಪ ಅಂತಂದರೆ ಅಕ್ಟೋಬರ್ 2, 2021 ಗಾಂಧಿ ಜಯಂತಿಯಂದು. ಸ್ಥಳ ಲೇಹ. ಉದ್ದೇಶ, ಇದರ ಅನಾವರಣ ಮಾಡೋದಕ್ಕೆ ಉದ್ದೇಶ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ KVIC ಈ ಧ್ವಜವನ್ನು ಸಿದ್ಧಪಡಿಸಲಾಯಿತು ಅಂತಲೇ ಹೇಳ್ಬೋದು. ನಂತರ ಪ್ರದರ್ಶನಗೊಂಡ ಪ್ರಮುಖ ಸ್ಥಳಗಳು ನೋಡೋದಾದರೆ ನೋಡಿ, ಮೊದಲನೇದಾಗಿ ಲೇಹದಲ್ಲಿ 2021ರಲ್ಲಿ ಪ್ರದರ್ಶನ ಆಗುತ್ತೆ. ಇನ್ನು ಇಂಧನ್ ಏರ್ ಬೇಸಲ್ಲಿ. ಇನ್ನು ನೆಕ್ಸ್ಟು ಕೆಂಪುಕೋಟೆ, ಮುಂಬೈ ನೆವಲ್ ಡಾಕ್ ಯಾರ್ಡ್ ಮತ್ತು ಲೋಂಗೇವಾಲಾ ಜೈಸಲ್ಮೇರ್ ಆರ್ಮಿ ಡೇ. ಇನ್ನು ದೋರ್ಡೋ ರನ್ ಆಫ್ ಕಚ್ ಗಣರಾಜ್ಯೋತ್ಸವದಿಂದ ಇದು ಪ್ರದರ್ಶನ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದರ ವಿಶೇಷತೆ ಏನಪ್ಪ ಅಂತಂದರೆ ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ ಆಗಿರುತ್ತೆ ಇದು. ಮಹಾತ್ಮ ಗಾಂಧೀಜಿಯವರ ಖಾದಿ ಪರಂಪರೆಯ ಸಂಕೇತ. ಇನ್ನು ಆತ್ಮನಿರ್ಭರ ಭಾರತ, ಸ್ವದೇಶಿ ರಾಷ್ಟ್ರಭಕ್ತಿ ಮತ್ತು ಭಾರತೀಯ ಕರಕುಶಲದ ಪ್ರತೀಕ ಅಂತಲೇ ಹೇಳ್ಬೋದು ಇದಕ್ಕೆ. ಕರ್ನಾಟಕದಲ್ಲಿ ನೋಡೋದಾದರೆ ಹುಬ್ಬಳ್ಳಿ ಬೆಂಗೇರಿ ಅನ್ನುವ ಸ್ಥಳದಲ್ಲಿ ಕರ್ನಾಟಕ ಭಾರತದ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾನದಂಡದ ಪ್ರಕಾರ ಖಾದಿ ರಾಷ್ಟ್ರಧ್ವಜ ತಯಾರಿಸುವ ಪ್ರಮುಖ ಅಧಿಕೃತ ಕೇಂದ್ರಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ತಯಾರಾಗುವ ಖಾದಿ ಧ್ವಜಗಳನ್ನು ದೇಶದಾದ್ಯಂತ ಪೂರೈಸಲಾಗುತ್ತದೆ. ಇನ್ನು ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜಕ್ಕೆ ಬಳಸಿದ ಖಾದಿ ಬಟ್ಟೆಯ ತಯಾರಿಕೆಯಲ್ಲಿ ಕೂಡ ಕರ್ನಾಟಕ ಖಾದಿ ಕ್ಷೇತ್ರದ ಕೊಡುಗೆ ಮತ್ತು ಪರಿಣತಿ ಮಹತ್ವದಾಗಿದೆ ಅಂತಲೇ ಹೇಳ್ಬೋದು. ಇನ್ನೆಷ್ಟು ಡಿಸೆಂಬರ್ 9ರಲ್ಲಿ 2025ರಂದು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು ಅನಾವರಣಗೊಳಿಸಲಾಯಿತು. ನೋಡಿ, ಸಿದ್ದರಾಮಯ್ಯನವರು ಡಿಸೆಂಬರ್ 9, 2025ರಂದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು ಅನಾವರಣಗೊಳಿಸಲಾಯಿತು ಅನ್ನೋದನ್ನ ನೋಡ್ಬೋದು. ಇನ್ನು ಇದಕ್ಕೆ ಪ್ರಶ್ನೆಗಳು ಯಾವ ಥರ ಬರ್ಬೋದು ಅನ್ನೋದನ್ನು ನೋಡೋದಾದರೆ, ನೇರ ಪ್ರಶ್ನೆ ನೋಡಿ, KE ಅವರ ಟ್ರೆಂಡ್ ಪ್ರಕಾರ ಕ್ವಶನ್ನ ಒಂದು 4-5 ಕ್ವಶನ್ನ ತಗೊಂಡು ಬಂದಿದ್ದೀನಿ ನೋಡಿ. ಇವಾಗ ಡೈರೆಕ್ಟ್ ಕ್ವಶನ್ MCQ ಬರುತ್ತೆ ಇದರಲ್ಲಿ. ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜದ ಉದ್ದ ಎಷ್ಟು ಅಂತಲೇ
ನೋಡ್ಬೋದು. ಇದಕ್ಕೆ ಸರಿಯಾದ ಆನ್ಸರು ಸಿ ಆಗಿರುತ್ತೆ ಸ್ನೇಹಿತರೆ. 225 ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ ಆಗಿರುತ್ತೆ. ಇನ್ನು ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜದ ಅಗಲ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ಅಗಲ ಸ್ನೇಹಿತರೆ 150 ಅಡಿ ಅಗಲ ಆಗಿರುತ್ತೆ. ಇನ್ನೆಷ್ಟು ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು 2026 ಗಣರಾಜ್ಯೋತ್ಸವದಂದು ಎಲ್ಲಿ ಪ್ರದರ್ಶಿಸಲಾಯಿತಂತ 2026 ನೋಡಿ ಸ್ನೇಹಿತರೆ, 2026 ಎಲ್ಲಿ ಪ್ರದರ್ಶಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರು ಸಿ, ದೋರ್ಡೋ ರನ್ ಆಫ್ ಕಚ್, ಗುಜರಾತಲ್ಲಿ ಪ್ರದರ್ಶಿಸಲಾಯಿತನ್ನ ನೋಡ್ಬೋದು. ಇನ್ನು ನಾಲ್ಕನೇ ಕ್ವಶನು, ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು ತಯಾರಿಸಿದ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಯಾವ ಸಂಸ್ಥೆ ಅಂದರೆ ಇದಕ್ಕೆ ಸರಿಯಾದ ಆನ್ಸರು KVIC. ಈ ಸಂಸ್ಥೆಯವರು ತಯಾರಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೋಡಿ, ಕರ್ನಾಟಕದಲ್ಲಿ BSI ಮಾನದಂಡದ ಖಾದಿ ರಾಷ್ಟ್ರಧ್ವಜ ತಯಾರಿಕೆಗೆ ಪ್ರಸಿದ್ಧ ಕೇಂದ್ರ ಯಾವುದು ಅನ್ನೋದನ್ನ ನೋಡ್ಬೋದು. ಉದಾಹರಣೆ ಆಪ್ಷನ್ಸ್ ನೋಡಿ, ಮೈಸೂರು, ಬೆಳಗಾವಿ, ಬೆಂಗಳೂರು, ಬೆಂಗೇರಿ, ಹುಬ್ಬಳ್ಳಿ. ಇದಕ್ಕೆ ಸರಿಯಾದ ಆನ್ಸರು ಬೆಂಗೇರಿ, ಹುಬ್ಬಳ್ಳಿ ಆಗಿರುತ್ತೆ ಸ್ನೇಹಿತರೆ. ಇನ್ನೆಷ್ಟು ಕ್ವಶನ್ ನೋಡಿ, ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ನೋಡೋದಾದರೆ, ಆಪ್ಷನ್ಸ್ ನೋಡಿ, ಕೃಷಿ ಸಚಿವಾಲಯ, ಜವಳಿ ಸಚಿವಾಲಯ, MSME ಸಚಿವಾಲಯ, ವಾಣಿಜ್ಯ ಸಚಿವಾಲಯ. ಇದಕ್ಕೆ ಸರಿಯಾದ ಆನ್ಸರು MSME ಸಚಿವಾಲಯದು ಇದಕ್ಕೆ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮೂರನೇದು ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಲ್ಟಿಪಲ್ ಸ್ಟೇಟ್ಮೆಂಟ್ಸು. ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಪರಿಗಣಿಸಿ. ನೋಡಿ, ಒಂದನೇದು, ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜದ ಉದ್ದ 225 ಅಡಿ. ಇನ್ನು ಹೇಳಿಕೆ 2, ಇದನ್ನು KVIC ತಯಾರಿಸಿದೆ. ಇನ್ನು ಮೂರನೇದು, 2026 ಗಣರಾಜ್ಯೋತ್ಸವದಂದು ಇದನ್ನು ದೋರ್ಡೋದಲ್ಲಿ ಪ್ರದರ್ಶಿಸಲಾಯಿತು. ನಿಮ್ಮ ಆಪ್ಷನ್ಸ್ ನೋಡೋದಾದರೆ ಸ್ನೇಹಿತರೆ, ಆಪ್ಷನ್ಸ್ ನೋಡಿ, ಎ ಮಾತ್ರ 1 ಮತ್ತು 2 ಮಾತ್ರ, ಸಿ ಏನಿದು 1, 2 ಮತ್ತು 3, ಡಿ 2 ಮತ್ತು 3. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ 1 ಮತ್ತು 2 ಮತ್ತು 3 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ನೇದು ನೋಡಿ, ಕಾಲಾನುಕ್ರಮದಲ್ಲಿ ನೋಡೋಣ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಲೇಹನಲ್ಲಿ ಮೊದಲ ಅನಾವರಣ, ಎರಡನೇದು ನೋಡಿ, ಲೋಂಗೆವಾಲಾದಲ್ಲಿ ಪ್ರದರ್ಶನ, ದೋರ್ಡೋದಲ್ಲಿ ಗಣರಾಜ್ಯೋತ್ಸವದ ಪ್ರದರ್ಶನ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ್ರೆ ಸ್ನೇಹಿತರೆ, ಸರಿಯಾದ ಆನ್ಸರು ಬಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪ್ರತಿಪಾದನೆ, ಕಾರಣ ಮತ್ತು ಪ್ರತಿಪಾದನೆಗೆ ಕ್ವಶನ್ ನೋಡಿ. ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು KVIC ತಯಾರಿಸಿದೆ. ಕಾರಣ ನೋಡಿ, KVIC ಭಾರತದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿಗೆ ಕೆಲಸ ಮಾಡುವ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡೋಣ. ಎ ಮತ್ತು 6 ಎರಡು ಸರಿ, 6 ಎಂಬುದು ಹೇಗೆ ಸರಿಯಾದ ಕಾರಣ. ಎ ಮತ್ತು 6 ಎರಡು ಸರಿ, ಆದರೆ 6 ಸರಿಯಾದ ಕಾರಣವಲ್ಲ. ಇದಕ್ಕೆ ಸರಿಯಾದ ಉತ್ತರ ಒಂದನೇದಾಗಿರುತ್ತೆ ಸ್ನೇಹಿತರೆ. ಎ ಮತ್ತು 6 ಎರಡು ಸರಿ, 6 ಎಂಬುದು ಹೇಗೆ ಸರಿಯಾದ ಕಾರಣ ಆಗಿರುತ್ತೆ. ಯಾಕಂದರೆ KVIC ಅವರು ಅದಕ್ಕೆ KVIC ಅವರ ಕೂಡ ಅಭಿವೃದ್ಧಿಗೆ ಕೆಲಸ ಮಾಡೋ ಸಂಸ್ಥೆಯಾಗಿರುತ್ತೆ ಅದು. ನೆಕ್ಸ್ಟು ಜೋಡಿಗಳು, ಎಷ್ಟು ಜೋಡಿಗಳು ಸರಿಯಾಗಿದೆ ಅನ್ನೋದನ್ನ ನೋಡೋಣ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ದೋರ್ಡೋ ಗುಜರಾತ್, ಬೆಂಗೇರಿ ಹುಬ್ಬಳ್ಳಿ, KVIC ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ. ಇನ್ನು ವಿಶ್ವದ ನೆಕ್ಸ್ಟ್ ಕ್ವಶನ್ ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ನೋಡಿ. ಇದಕ್ಕೆ ಒಂದು ಸೆಕೆಂಡ್. ಇನ್ನು 4ನೇ ಆಪ್ಷನ್ಸು, ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ 225 150 ಅಡಿ ಉದ್ದ ಆಗಿರುತ್ತೆ. ಇದು ಸರಿಯಾದ ಆನ್ಸರ್ನ ನೋಡೋದಾದ್ರೆ ಸ್ನೇಹಿತರೆ, ಸರಿಯಾದ ಆನ್ಸರು ಡಿ 4 ಆಗಿರುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ
ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.